ಇನ್ನೂ ಅವ್ರನ್ನ ಕರ್ಕೊಂಡು ಬಂದು ಅರೆಸ್ಟ್ ಮಾಡೋದ್ರಿಲ್ಲ. ಎಲ್ಲಿ ಸಿಗ್ತಾರೆ ಅಲ್ಲೇ ಗುಂಡು ಹಾಕಿ ಕೊಲ್ಲಬೇಕು. ಇನ್ಮೇಲೆ ಅದನ್ನು ಮಾಡದೇ ಇದ್ದರೆ ನನಗನ್ನಿಸ್ತದೆ ಇನ್ನು ಮುಂದಿನ ದಿವಸಗಳಲ್ಲಿ ಹಿಂದೂಗಳು ರಾಜ್ಯದಲ್ಲಿ ಜೀವನ ಮಾಡಲಿಕ್ಕೇ ಸಾಧ್ಯ ಇಲ್ಲ. ಹಿಂದೂ ಕಾರ್ಯಕರ್ತರನ್ನ ನಾವು ಕೇವಲ ಚುನಾವಣೆಯಲ್ಲಿ ಬಳಸ್ಕೊಂಡು ಅವರ ಪರಿಶ್ರಮ, ಅವರ ಹೋರಾಟದ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಸರ್ಕಾರ ಮಾಡಿ ಮಜಾ ಮಾಡಿ ಇವತ್ತು ಏನು ನಾವು ಕೆಲವೊಂದು ಜನ ಮಾಡಿದ್ದಾರೆ ಅಂತ ಅಯೋಗ್ಯರು ಈಗ ಬಂದು ಹೇಳ್ತಾರೆ, ಸಾಂತ್ವನ ಹೇಳ್ತಾರೆ, ಏನೋ ಹೇಳಿ ಯಾವ ಕಾರ್ಯಕರ್ತರ ರಕ್ತದ ಮೇಲೆ ಇವರು ತಮ್ಮ ಅಧಿಕಾರವನ್ನು ಅನುಭವಿಸಿದಂಥ ಮಹಾನುಭಾವರು ನಮ್ಮಲ್ಲಿ ಅದ್ದಾರೆ. ಈ ವ್ಯವಸ್ಥೆ ದಕ್ಷಿಣ ಕನ್ನಡದಲ್ಲಿ ಆಗಲಿ ಎಲ್ಲ ಕಡೆನೂ, ಇದು ವಿಜಯಪುರದಲ್ಲಿಯೂ ಸಹ ಆ ರೀತಿ ಒಂದು ವಾತಾವರಣ, ಇಲ್ಲಿ ಕಲಬುರಗಿಯಲ್ಲಿ ಆಗಲಿ ನೀವು ಯಾವುದೇ ಭಾಗದಲ್ಲಿ ಇವತ್ತು ಕರ್ನಾಟಕದಲ್ಲಿ ಈ ಸರ್ಕಾರ ಬಂದ ಮೇಲೆ ಸುರಕ್ಷಿತ ಇಲ್ಲ. ಇದಕ್ಕೇನು ಸರ್ಕಾರ, ಕೇಂದ್ರ ಸರ್ಕಾರನೇ ಏನಾಯಿ ತನಿಖೆ ಮಾಡಿ ಇಂತಿಂಥವು ಯಾರ್ಯಾರು ಕಲ್ಪ್ರಿಟ್ ಅದಾರ ಅವ್ರನ್ನ ಗುಂಡು ಹೊಡೆದಿಂದ ಮುಗಿಸ್ಬೇಕು ಹೊರತು ಅದನ್ನು ಬಿಟ್ಟರೆ ಪರಿಹಾರ ಇಲ್ಲ. ಇವತ್ತು ನಾನು ಶಿವಮೊಗ್ಗಕ್ಕೂ ಹೋಗಿದ್ದೆ ಹಿಂದೆ, ನಮ್ಮ ಕಾರ್ಯಕರ್ತನ ಅವ್ರದ್ದು ಹರ್ಷ ಕೊಲೆ ಆಯಿತು. ಅಲ್ಲೂ ಏನೂ ಮಾಡಲಿಲ್ಲ. ಅವತ್ತು ನಮ್ಮ ಸರ್ಕಾರ ಇತ್ತು, ನಾನು ಅದು ವಿಧಾನಸಭೆಯಲ್ಲಿ ಅದನ್ನೇ ಹೇಳಿದೆ, ನೀವು ಏನು ಮಾಡ್ತಾಯಿದ್ದೀರಿ, ಬರೀ ಕಠಿಣ ಕ್ರಮ ಅಂದ್ಕೊಂಡು ಹಾಳು ಮಾಡಿದ್ರಿ. KG ಹಳ್ಳಿ ಘಟನೆ ಆಯಿತು, ಹುಬ್ಬಳ್ಳಿ ಘಟನೆ ಆಯಿತು, ಔರಂಗಜೇಬನ ಭಾವಚಿತ್ರ ಶಿವಮೊಗ್ಗದಾಗ ಹಚ್ಚಿದ್ರು. ಅದನ್ನು ಯಾರು ನಮ್ಮ ಸರ್ಕಾರ ಇದ್ದರು ಓಪನ್ನಾಗಿ ತಲವಾರು ತೊಗೊಂಡು ಬಂದರು ಶಿವಮೊಗ್ಗದಲ್ಲಿ. ಒಬ್ಬ IPS ಅಧಿಕಾರಿ ಮೇಲೆ ಬಂದರು ಶಿವಮೊಗ್ಗದಲ್ಲಿ ಮೊನ್ನೆ ಒಂದು ಯಾವುದು ಗಣೇಶ ಉತ್ಸವ ಸಂದರ್ಭದಲ್ಲಿ. ಇದೆಲ್ಲ ನೋಡಿದ್ರೆ ನಮ್ಮಲ್ಲಿಯೂ ಒಂದು ಶಿಥಿಲತೆ ಇದೆ ಅನ್ನುವಂಥದ್ದು ಒಪ್ಪಬೇಕು. ನಮ್ಮ ಮುಗ್ಧ ಕಾರ್ಯಕರ್ತರನ್ನು ಬಲಿ ಕೊಡುವಂಥದ್ದು ನಿಲ್ಲಬೇಕು. ಇಲ್ಲಾಂದರೆ ನೀವೇನಿವತ್ತು ಭಾಳ ಐಷಾರಾಮಾಗಿ ಮುಖ್ಯಮಂತ್ರಿಯಾಗಿ ಮಜಾ ಮಾಡಿಕೊಂಡು ದೊಡ್ಡ ದೊಡ್ಡ ಹುದ್ದೆ ಹೊಡ್ಕೊಂಡು ನಿಮ್ಮ ಮತ್ತೆ ಅದೇ ಸುಖ ಅನುಭವಿಸ್ಬೇಕು ಅನ್ನೋಂಥ ಮೂರ್ಖತನ ನಿಮ್ಮಲ್ಲಿದ್ದರೆ ಜನ ಇನ್ಮ್ಯಾಗ ವಿಶ್ವಾಸ ಇಡೋದಿಲ್ಲ.